ಈಗ ಕ್ವಶನ್ ಇಲ್ಲ. ಈಗ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಕುಮಾರಣ್ಣವರು ಮಾತಾಡಿದ್ದಾರೆ. ಮೊದಲು ನೀರನ್ನು ನಿಲ್ಲಿಸ್ತಾ ಇರೋ ರೀತಿಯಲ್ಲಿ ನೀರು ಬಿಟ್ಟು ಎಲ್ಲ ಕೆರೆಗಳನ್ನು ಈ ಜಿಲ್ಲೆಯಲ್ಲಿ ಕಾವೇರಿ ಬೇಸಿನಲ್ಲಿ ತುಂಬುವಂಥ ಕೆಲಸ ಈ ಭಾಗದ ಅಣೆಕಟ್ಟುಗಳ ನಾಲೆಗಳಿಂದ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂಥ ಸೂಚನೆ ಕೊಟ್ಟಿದ್ದಾರೆ. ಬಹುತೇಕ ಅದಕ್ಕೇನಾದ್ರು ಅಧಿಕಾರಿಗಳು ಸರಿಯಾಗಿ ಜವಾಬ್ದಾರಿ ನಿರ್ವಹಿಸ್ತೇ ಇದ್ದರೆ ಈ ಸಚಿವರ ನೇತೃತ್ವದಲ್ಲೇ ಅವರಿಗೆ ಸ್ವಲ್ಪ ಪರಿಪಾಠ ಹೇಳುವಂಥ ಕೆಲಸ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಅಧಿಕಾರಿಗಳು ಸಮರ್ಥರಿದ್ದಾರೆ. ಅವರು ಈ ಸೂಚನೆಯನ್ನು ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಭಾಗದಲ್ಲಿ ನನಗೆ ಬೆಳಗ್ಗೆಯಿಂದ ಹಲವಾರು ಫೋನ್ಗಳು ಬಂದಿದೆ. ಇದನ್ನು ಸಮರ್ಪಕವಾಗಿ ಎಲ್ಲ ಕೆರೆಗಳನ್ನು ತುಂಬಿಸೋಕ್ಕೆ ನಾವೇ ನೀರ್ಗಂಟಿ ಕೆಲಸ ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ. ಅದು ಮಾಡ್ತೀವಿ. ಆ ಕಾರಣದಿಂದ ನಾವೇ ಮಾಡ್ತೀವಿ. ಅಧ್ಯಕ್ಷರಾದ ಮಾದೇವಣ್ಣವರು ಅಣ್ಣ ಫೋನ್ ಮಾಡಿ ಈ ಸಲಿನೂ ಅಳಕುಪೆ ಗ್ರಾಮದಲ್ಲಿ ನಾಟಿ ಮಾಡಬೇಕು ಅಂತವ್ರೆ ಕಣ ಅಂತ ಅಂದರು. ಅಲ್ಲಿ ಕಾರಣ ನಮಗೆ ತುಂಬ ಸಂತೋಷ. ನಮಗೆ ಅಣ್ಣ ನಾಟಿ ಮಾಡ್ತೀನಿ ಅಂದರೆ ನಮಗೆ ಭಾರಿ ಸಂತೋಷ. ಕಾರಣ ಮಾಡಲಿಕ್ಕೆ ಕಾರಣ ಈ ಪಾಂಡವಪುರದಲ್ಲಿ ಮಧ್ಯಮ ಪಾಂಡವನಾಗಿ ಹುಟ್ಟಿ ಈ ತಾಯಿಂದಿರಿಗೋಸ್ಕರ ಈ ನಾಟಿ ಹಾಕೋ ತಾಯಿಗೋಸ್ಕರ ಆಕಾಶಕ್ಕೆ ಮಧ್ಯಮ ಪಾಂಡವನಾಗಿ ಪುಟ್ಟರಾಜಣ್ಣ ಗುರಿ ಇಟ್ಟು ಬಾಣ ಹೊಡೆದು ಐರಾವತನೇ ಇಳಿಸ್ತಾ ಇದ್ದಾರೆ. ಐರಾವತ ಅಂದರೆ ನಮ್ಮ ಕುಮಾರಣ್ಣವರು. ಆ ಕುಮಾರಣ್ಣ ಬತ್ತವ್ರೆ. ಹೋಸಲು ಬಂದು ನಮಗೆ 100 ಕೋಟಿ ರೂಪಾಯಿ ಸೇತುವೆ ಕೊಟ್ಟರು. ನಮ್ಮ ಭಾಗೆಲ್ಲ ಅಭಿವೃದ್ಧಿಯಾಗಿದೆ. ಈ ಸಲ ನಮ್ಮ ಪುಟ್ಟರಾಜಣ್ಣ ನೇತೃತ್ವದಲ್ಲಿ ನಮಗೆ ಒಂದು 200 ಕೋಟಿ ರೂಪಾಯಿನ ನಮ್ಮ ಭಾಗಕ್ಕೆ ಅನುದಾನ ಕೊಡಲಿ ಅಂತ ಕೇಳಿ ನಮ್ಮ ಹುಡುಗರುಗಳೆಲ್ಲ ಭಾರಿ ಇದಾಗೋರು ಕೆಲಸ ಎಲ್ಲ ಇದು ಮಾಡ್ತಾವ್ರೆ. ನಾವು ಕೇಳ್ಕೊತೀವಿ. ನಮ್ಗೆ ಈಗ ನಾವು 3.5 ಎಕರೆ ಸಿದ್ಧತೆ ಮಾಡಿದೀವಿ ಸರ್ ನಾಟಿಗೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.